Hello dear students, welcome to Lucky Tutorials. Myself Vinay Devanawar, biology lecturer. So ಇವತ್ತಿನ ವಿಡಿಯೋದಾಗ ನಾವು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಅದು ಸೆಕೆಂಡ್ PUC ಫಸ್ಟ್ ಬಯಾಲಜಿ ಚಾಪ್ಟರ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಫ್ಲೋರಿಂಗ್ ಪ್ಲಾಂಟ್. ಸೊ ಈ ನಮ್ಮ ಚಾನಲ್ ಒಳಗಡೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಎಕ್ಸ್ಪ್ಲನೇಷನ್ ಇರ್ತೈತಿ. ಸೊ ಇವತ್ತಿನ ವಿಡಿಯೋದಾಗ ನಾವು ಕನ್ನಡದ ಎಕ್ಸ್ಪ್ಲೇನ್ ಮಾಡೋಣ. ಅದು 5 ಮಾರ್ಕ್ಸ್ ಕ್ವೆಶ್ಚನ್ ಯಾವುದಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ದ TS ಆಫ್ ಯಂಗ್ ಆಂಥರ್ ವಿತ್ ಲೇಬಲ್ ಡಯಾಗ್ರಾಮ್ ಅಂತ ಐತಿ. ಓಕೆ, ಸೊ TS ಅಂದ್ರೆ ಟ್ರಾನ್ಸ್ಫರ್ ಸೆಕ್ಷನ್. ಓಕೆ, ಯಂಗ್ ಆಂಥರ್ ಅಂತಂದ್ರೆ ಸೊ ಮೊದಲು ನೀವು ಆಂಥರ್ ಅಂದ್ರೆ ಏನಂತ ತಿಳ್ಕೊಬೇಕು. ಆಂಥರ್ ಅಂತಂದ್ರೆ ನೀವು ಸ್ಟೆಮನ್ ಒಳಗಡೆ ಎರಡು ಭಾಗ ಇರ್ತಾವೆ, ಒಂದು ಆಂಥರ್ ಇನ್ನೊಂದು ಫಿಲಮೆಂಟ್. ಈ ಆಂಥರ್ ಯೂಶುವಲಿ ಎಲ್ಲಿ ಇರ್ತೈತಿ? ಬೈಲೋಬ್ಡ್. ಇದು ಬೈಲೋಬ್ಡ್ ಆಂಥರ್. ನಾವು ಇದನ್ನ ಟ್ರಾನ್ಸ್ಫರ್ ಸೆಕ್ಷನ್ ಕಟ್ ಮಾಡಿದ್ರೆ, ಓಕೆ, ನಾವು ಟ್ರಾನ್ಸ್ಫರ್ ಸೆಕ್ಷನ್ ಕಟ್ ಮಾಡಿದ್ರೆ ನಮಗೆ ಈ ಟೈಪ್ ಇದು ನೋಡ್ಲಿಕ್ಕೆ ಸಿಗ್ತೈತಿ. ಓಕೆ, ಸೊ ಇದು ನೋಡ್ಲಿಕ್ಕೆ ಸಿಗ್ತೈತಿ. ಇದ್ರೊಳಗಡೆ ಯಾವ್ಯಾವ ಲೇಯರ್ ಇರ್ತೈತಿ? ಇದ್ರಾಗ ಮೇನ್ಲಿ 4 ಲೇಯರ್ ಇರ್ತಾವ. ಓಕೆ, ಸೊ ಯಂಗ್ ಆಂಥರ್ ಇಸ್ ಜನರಲಿ ಸರೌಂಡೆಡ್ ಬೈ ದ 4 ಲೇಯರ್ಸ್. 4 ಲೇಯರ್ ಇರ್ತಾವ. ಯಾವ್ಯಾವಪ್ಪ ಅಂದ್ರೆ ಎಪಿಡರ್ಮಿಸ್, ಓಕೆ, ಎಂಡೋಥೀಶಿಯಂ, ಇನ್ನೊಂದು ಮಿಡಲ್ ಲೇಯರ್, ಆಮೇಲೆ ಟೆಪೆಟಮ್. ಓಕೆ, ಈಗ ನೋಡಿ, ಎಪಿಡರ್ಮಿಸ್, ಎಂಡೋಥೀಶಿಯಂ ಮತ್ತು ಮಿಡಲ್ ಲೇಯರ್, ಇವು 3 ಲೇಯರ್ ಏನು ಪರ್ಫಾರ್ಮ್ ಮಾಡ್ತಾವ ಅಂತಂದ್ರೆ ಒಂದೇದು ಪ್ರೊಟೆಕ್ಷನ್ ಮಾಡ್ತಾವ. ಒಂದೇದು ಏನು ಮಾಡ್ತಾವ್ರಿ? ಪ್ರೊಟೆಕ್ಷನ್ ಮಾಡ್ತಾವ. ಮತ್ತೆ ಇನ್ನೊಂದು ಏನು ಮಾಡ್ತೈತಿ? ಡೈಸೆನ್ಸ್ ಆಗುತ್ತೆ. ಡೈಸೆನ್ಸ್ ಮಾಡ್ತದೆ. ಡೈಸೆನ್ಸ್ ಅಂದ್ರೆ ಈಗ ಪೋಲನ್ ಗ್ರೇನ್ಸ್ ಫಾರ್ಮೇಶನ್ ಆಯ್ತಂದ್ರೆ ಅದನ್ನ ಆ ಆಂಥರಿಂದ ಹೊರಗೆ ಬರುವಂತ ಒಂದು ಪ್ರೊಸೆಸ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಸೊ ಅದೇನು ಕರಿತೀವಿ? ಡೈಸೆನ್ಸ್. ಓಕೆ, ಡೈಸೆನ್ಸ್ ಮಾಡ್ತಾವೆ. ಯಾವುದು? ಇವು 3 ಲೇಯರ್. ಓಕೆ, ಸೊ ಇನ್ನರ್ ಮೋಸ್ಟ್ ಲೇಯರ್ ಯಾವ್ದ್ರಿ? ಇನ್ನರ್ ಮೋಸ್ಟ್ ಲೇಯರ್ಗೆ ನಾವೇನಂತ ಕರಿತೀವಿ? ಟೆಪೆಟಮ್ ಅಂತ ಕರಿತೀವಿ. ಇನ್ನರ್ ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಟೆಪೆಟಮ್. ಇದು ಏನಾಗತ್ತಂದ್ರೆ ಪೋಷಿಸುತ್ತದೆ, ಅಂದ್ರೆ ನರಿಶಿಸ್ ದ ಡೆವಲಪಿಂಗ್ ದ ಪೋಲನ್ ಗ್ರೇನ್ಸ್. ಇದ್ರೊಳಗಡೆ ಏನು ಡೆವಲಪ್ಮೆಂಟ್ ಹಾಕಿರ್ತಾವಲ್ಲ ಅದಕ್ಕೆ ನರಿಶ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಹೌದಾ? ಈಗ ಈ ಟೆಪೆಟಮ್ ಒಳಗಡೆ, ಓಕೆ, ಈ ಟೆಪೆಟಮ್ ಒಳಗಡೆ ಇದು ಸ್ಪೋರೋಜಿನಸ್ ಟಿಶ್ಯೂ ಅಂತ ಇರ್ತಾವ. ನೋಡ್ರಿ, ವೆನ್ ದ ಆಂಥರ್ ಇಸ್ ಯಂಗ್, ದ ಗ್ರೂಪ್ ಆಫ್ ಕಾಂಪ್ಯಾಕ್ಟ್ ಅರೇಂಜ್ಮೆಂಟ್ ಹೋಮೋಲೋಗಸ್ ಸೆಲ್ಸ್ ಇಸ್ ಕಾಲ್ಡ್ ಸ್ಪೋರೋಜಿನಸ್ ಟಿಶ್ಯೂ ಅಕ್ಯುಪೈ ಬೈ ದ ಸೆಂಟರ್ ಆಫ್ ದ ಈಚ್ ಮೈಕ್ರೋಸ್ಪೊರಾಂಜಿಯಂ. ನೀವೆಲ್ಲ ಮೈಕ್ರೋಸ್ಪೊರಾಂಜಿಯಂ ನೋಡಿದ್ರು ಇದ್ರೊಳಗಡೆ ಏನೈತ್ರಿ? ಸ್ಪೋರೋಜಿನಸ್ ಟಿಶ್ಯೂ ಐತೆ. ಇದನ್ನ ನೋಡ್ರಿ, ಸ್ಪೋರೋಜಿನಸ್ ಟಿಶ್ಯೂ ಐತಲ್ಲ, ಇದೇನಾಗುತ್ತೆ? ಇದ್ರೊಳಗಡೆ MMC ಅಥವಾ PMC ಅಂತ ಕರಿತೀವಿ. ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಥವಾ ಪೋಲನ್ ಮದರ್ ಸೆಲ್ಸ್ ಇರ್ತಾವ. ಇವು ಸೆಲ್ಸ್ ಏನಾಗತ್ತಂದ್ರೆ ಇವು ಮಿಯೋಸಿಸ್ ಹೋಗುತ್ತೆ. ಮಿಯೋಸಿಸ್ ಅಂದ್ರೆ ಗೊತ್ತೈತಿ ನಿಮ್ಗೆ? ಡಿಪ್ಲಾಯ್ಡ್ ಸೆಲ್ ಇದ್ದು ಹೆಪ್ಲಾಯ್ಡ್ ಸೆಲ್ ಆಗುವಂಥ ಪ್ರೊಸೆಸ್. ಓಕೆ, ಆಮೇಲೆ ಅದೇನಾಗುತ್ತೆ? ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ಆಗುತ್ತೆ. ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ಆಗಿ ಫರ್ದರ್ ಏನಂತ ಆಗುತ್ತೆ? ನಮ್ಗೆ ಮೈಕ್ರೋಸ್ಪೋರ್ ಮತ್ತು ಪೋಲನ್ ಗ್ರೇನ್ ಬರ್ತಾವ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಕ್ವಶನ್. ಯಾವುದು? ಸೆಕ್ಸುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್. ಥ್ಯಾಂಕ್ ಯು.